ಸೊ ಇದು ಸಂಗತಿ. ಇದೆಲ್ಲದರ ಜೊತೆಗೆ ಏನು ಅಂದರೆ ಈ ಡೆವಲಪ್ಮೆಂಟ್ಗಳು ಬೇರೆ ಬೇರೆ ಡೆವಲಪ್ಮೆಂಟ್ಗಳಿಗೂ ಕೂಡ ನಾಂದಿ ಹಾಡುತ್ತಾ ನೋಡಿ. ಇದು ಸಂಗತಿ. ಭಾಳ ಒಳ್ಳೆಯ ಅವಕಾಶ ಸಿಕ್ಕಿದೆ ಇವಾಗ ಬೇರೆ ಬೇರೆಯವರ ಮೇಲೆ ಬೇರೆ ಬೇರೆ ರೀತಿಯ ಅಂದರೆ ಕ್ರಮವನ್ನು ಜರುಗಿಸಲಿಕ್ಕೆ. ಇದೇ ಸಂದರ್ಭದಲ್ಲಿ ಕೆಲ ಸಚಿವರುಗಳನ್ನು ಯಾಕೆ ಬದಲಾಯಿಸಬಾರ್ದು? ಕೆಲವರು ಹೊರಗಡೆ ಹೋಗಿ ಕೆಲವರು ಒಳಗಡೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ದೇಶಪಾಂಡೆ ಅವರು ಒಳಗಡೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. BK ಹರಿಪ್ರಸಾದ್ ಅವರು ಒಳಗಡೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಅಂದರೆ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಒಲವನ್ನು ತೋರಿಸ್ತಾ ಇದೆ. ಅಂದರೆ ಕೆಲ ಸಚಿವರುಗಳು ಹೊರಗಡೆ ಹೋಗುವಂಥದ್ದು ಗ್ಯಾರಂಟಿ. ಯಾರು ಹೋಗ್ತಾರೆ ಹಾಗಾದರೆ? ಇಲ್ಲಿ ಒಳಗಡೆ ಬರೋರು ಮಾತ್ರ ನಾವು ಹೇಳ್ತಾ ಇದ್ದೀವಿ. ಹೊರಗಡೆ ಹೋಗುವಂಥವ್ರು ಯಾರು? ನಿಮಗೆ ಗೊತ್ತಿದೆ, ಎಲ್ಲವೂ ಕೂಡ ಜಾತಿ ವ್ಯವಸ್ಥೆ ಮೇಲೇ ಇರೋದು, ಜಾತಿ ನೋಡೇ ಮಾಡೋದು. BK ಹರಿಪ್ರಸಾದ್ ಯಾವ ಪಂಗಡಕ್ಕೆ ಸೇರಿದಂಥವರು? ಅವರ ಜನಾಂಗದವರು ಯಾರು ಮಂತ್ರಿಗಳಾಗಿದ್ದಾರೆ? ದೇಶಪಾಂಡೆ ಯಾವ ಜನಾಂಗಕ್ಕೆ ಸೇರಿದಂಥವರು? ಅವರ ಸಮುದಾಯದವರು ಯಾರು ಮಂತ್ರಿ ಆಗಿದ್ದಾರೆ? ಅವ್ರಿಗೆ ಕೊಡ್ತಾರಾ ಅಥವಾ ಅವ್ರನ್ನ ಉಳಿಸ್ಕೊಂಡು ಕೂಡ ಇವ್ರನ್ನ ಸೇರಿಸ್ಕೋತಾರಾ ಅಥವಾ ಬೇರೆಯವ್ರನ್ನ ತೆಗಿತಾರಾ? ಇದು ಹಿಂಗೂ ಇದೊಂದು ಒಳ್ಳೆಯ ಅವಕಾಶ. ಇದು ಈ ರೀತಿ ಡೆವಲಪ್ಮೆಂಟ್ಗಳಾಗಿದೆ. ಈ ಸಂದರ್ಭದಲ್ಲಿ ಒಂದು ದಿಢೀರನೆ ಅಂದರೆ ಒಂದು ಕಠಿಣವಾದಂಥ ಹೆಜ್ಜೆಯನ್ನಿಟ್ಟರೆ ಯಾರೂ ಪ್ರಶ್ನೆ ಮಾಡಲ್ಲ. ಮುಖ್ಯಮಂತ್ರಿಗಳು ಮಾತಾಡಲ್ಲ, ಉಪಮುಖ್ಯಮಂತ್ರಿಗಳು ಮಾತಾಡಲ್ಲ. ಹಿಂಗಾಗಿ ಏನು ಅಂತಂದರೆ KPCCಯಿಂದ ಹಿಡಿದು ಸಂಪುಟ ವಿಸ್ತರಣೆ ತನಕ ಎಲ್ಲೋ ಒಂದು ಕಡೆಗೆ ಹೈಕಮಾಂಡ್ ಒಲವನ್ನು ತೋರಿಸ್ತಾ ಇದೆಯಂತೆ.